ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ 800 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಸಾಕ್ಷಿ ಗುಡ್ಡಗಳಿಗೆ ಸಾಕ್ಷಿಯಾದ MCS ಅವರಿಗೆ ಮತ್ತೊಮ್ಮೆ ಯಾದವ ಸಮುದಾಯದ ಎಲ್ಲ ಮುಖಂಡ್ರೆ, ಈ ದಯವಿಟ್ಟು ತಾವೆಲ್ಲ ಒಂದು ನೆನಪಿಡ್ಬೇಕು, ಶತಮಾನಗಳಿಂದ ಆಚರಣೆ ಮಾಡಕ್ಕಾಗದೇ ಇರೋ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ತಾವ್ ಯಾರು ಮರ್ತೋಗ್ಬಾರ್ದು. ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು, ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ವರ್ಗಗಳು, ಅಹಿಂದ ವರ್ಗಗಳ ನಾಯಕ, ಅವ್ರಿಗೆ ಈ ಸಮುದಾಯದ ನೋವು ಗೊತ್ತು. ಸೊ ಆ ಸರ್ಕಾರದ ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ. ನಾನು ಖಂಡಿತವಾಗ್ಲೂ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ, ದಯವಿಟ್ಟು DC ಅವರೇ, ಕೆಲವರೆಲ್ಲ ಇವತ್ತ ಮಾತು ಕೊಟ್ಟಿದ್ದಾರೆ, ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನ್ಪಿಟ್ಕೋಬೇಕೌಡ್ರೆ, ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನನ್ನ ಸರ್ಕಾರಕ್ಕೆ ಹೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನು ಪೂರ್ಣ ಮಾಡ್ತೀನಿ. ಸಮುದಾಯದ ಜೊತೆ ಯಾಕೆ ಅಂತ ಹೇಳ್ತೀನಿ, ಒಂದು ನಾನು ರಾಜಕಾರಣಕ್ಕೆ ಹೊಸಬನೇ ಇರ್ಬೋದು, ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ, ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ. ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ.